ಏನಾದ್ರೂ ಬೇಕಿತ್ತ ಅಕ್ಕ? ಏನ್ ಸಂಧ್ಯಾ ನೀನು? ನಾನು ನಿಮ್ ಭಾರ್ಗವ್ಯಕ್ಕ ಬಂದಿದ್ದೀನಿ. ನನ್ ಜೊತೆ ಸ್ವಲ್ಪನೂ ಮಾತಾಡಲ್ಲ ಅಂತೀಯಲ್ಲ? ಅದು ಅದು ಈ ಕೋರ್ಟು ಕಚೇರಿ ಎಲ್ಲ ಬಿಟ್ಟು ಹಾಕು. ಅಪ್ಪ, ಆ ಮನೆಯವರಿಂದ ನನ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ನನ್ ಮೈ ಮೇಲೆ ಒಂದೇ ಒಂದು ಗೀಟ್ ಬಿದ್ರು ಅವ್ರಿಗೆ ರಿಸ್ಕ್. ಆ ಗೀಟ್ ಕೂಡ ನನ್ನ ದಾಟಿ ಹೋಗ್ಬೇಕಲ್ವಾ? ನಾನು ನಿಮ್ಮನ್ನ ಕಣ್ರೆಪ್ಪೆ ತರ ಕಾಪಾಡ್ಕೋತೀನಿ. ಇಷ್ಟು ದಿನ ಗೊತ್ತಿಲ್ಲದೆ ತಪ್ಪು ನಡೆದಿದೆ. ಇನ್ಮುಂದೆ ತಪ್ಪು ನಡೆಯೋಕೆ ನಾನು ಅವಕಾಶ ಕೊಡಲ್ಲ. ಭಾರ್ಗವಿ, ಮನೆಗೆ ಹೋಗೋಣವಾ? ಇಲ್ಲ ಅಲ್ಲಿ ಅಂದ್ರೆ ಮೊದಲನೇ ಸಲ ನಮ್ಮ ಮನೆಗೆ ಬಂದಿದ್ದೀರಾ, 1-2 ದಿನ ಇಬ್ರು ಇದ್ಬಿಟ್ಟು ಹೋಗಿ. ಕೇಸ್ ಇನ್ನು ಮುಗ್ದಿಲ್ಲ ಅಮ್ಮ. ಇನ್ನೊಂದಷ್ಟು ಕರ್ತವ್ಯಗಳು ಬಾಕಿ ಇದಾವೆ. ಕೇಸ್ ಮಧ್ಯೆ ಕಳೆದೋಗಿರೋ ಆ ಒಂದು ಸತ್ಯನ ನಾನೇ ಹುಡುಕ್ಬೇಕು. ಈಗ ನಾನು ಅರ್ಜುನ್ ಜೊತೆ ಹೋಗೋದೇ ಒಳ್ಳೇದು. ನಿನ್ನನ್ನು ನಂಬಿ ಕಳಿಸ್ಕೊಡ್ತಾ ಇದ್ದೀವಿ. ನಮ್ಮ ಮಗಳನ್ನ ಚೆನ್ನಾಗಿ ಮಾವ, ನೀವೇನು ಚಿಂತೆ ಮಾಡಬೇಡಿ. ಭಾರ್ಗವಿಗೆ ಕಾವಲಾಗಿ ನಾನಿರ್ತೀನಿ. ಅವ್ರು ನಮ್ಮನೇಲಿ ಒಬ್ಳಾಗ್ತಾಳೆ ಅಂತ ನೀವು ಯೋಚನೆ ಮಾಡಬೇಡಿ. ನಾನು ಅವ್ರ ಜೊತೆ ಇರ್ತೇನೆ. ಕಳಿಸ್ಕೊಡಿ ನಮ್ಮನ್ನ. ಮಾವ, ಆಶೀರ್ವಾದ ಮಾಡಿ. ಬಾ ಬಾ ಬಾ. ಅಮ್ಮ, ನಾನಿನ್ ಬರ್ತೀನಿ. ಅಪ್ಪ ಬರ್ತೀನಪ್ಪ. ಅತ್ತೆ ಬರ್ತೀನಿ. ಕೊಡು ಬೃಂದ ನನ್ನ ಫೋನ್ನ. ಚರಣ್, 3 ಹೊತ್ತು ಫೋನ್ ನೋಡ್ಕೊಂಡಿರ್ತೀಯ. ಬಾ, ನಾವಿಬ್ರು ಎಲ್ಲರೂ ಹೊರಗಡೆ ಹೋಗಿ ಬರೋಣ. ನಂಗೆ ಇಷ್ಟ ಇಲ್ಲ ಅಂತ ಹೇಳಿದ. ಬಿಡು ನನ್ನ ಕೈನ. ಬಾ ಚರಣ್, ಹೋಗೋಣ ಪ್ಲೀಸ್. ಬಾ ಬೃಂದ, ನನ್ನ ಫೋರ್ಸ್ ಮಾಡಬೇಡ. ಓಹೋ, ವಕೀಲ್ ಸಾಹೇಬ ಬಂದ. ಸತ್ಯ, ಆ ಕಿರಾತಕಿ ಬಂದಿಲ್ವಲ್ಲ. ಭಾರ್ಗವಿ, ಅರ್ಜುನ್,
ಇಷ್ಟೆಲ್ಲ ಪ್ರಾಬ್ಲಮ್ ಆಗಿರೋ ಸೆಟ್ಟಲ್ಲಿ ಎಲ್ಲಿ ನೀನ್ ಭಾರ್ಗವಿ ಅವ್ರನ್ನ ಬಿಟ್ಟು ಬರ್ತೀಯ ಅಂತ ನಾನು ತುಂಬಾ ಹೆದರಿದ್ದೆ ಅರ್ಜುನ್. ನಿನ್ನ ಹೆಂಡ್ತಿನ ಅರ್ಥ ಮಾಡ್ಕೊಂಡು ನೀನ್ ಅವ್ರ ಜೊತೆ ನಿಂತಿಯಲ್ಲ, ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಕಣೋ. ನೀವಿಬ್ರು ಜೊತೆಯಾಗಿ ಬಂದಿದ್ದು ಯಾರು ಖುಷಿ ಆಯ್ತೋ ಇಲ್ಲೋ, ನನಗಂತೂ ಖುಷಿ ಆಯ್ತು. ಬೃಂದಾ, ನಿನ್ ತಂಗಿ ವಾಪಸ್ ಬಂದಿದ್ದಾಳೆ, ನಮ್ಮ ಅರ್ಜುನ್ ಹೆಂಡ್ತಿ ವಾಪಸ್ ಬಂದಿದ್ದಾಳೆ. ಒಳಗಡೆ ಕರ್ಕೊಂಡು ಹೋಗು. ಭಾರ್ಗವಿ, ಯಾಕೆ ಇನ್ನೂ ಅಲ್ಲೇ ನಿಂತಿದ್ಯಾ? ಹೋಗು, ಫ್ರೆಶ್ ಆಗಿ ಬಾ, ಹೋಗು. ಅರ್ಜುನ್, ಇಷ್ಟೆಲ್ಲ ಆದ್ಮೇಲೆ ಇವಳ ಮನೆಗೆ ಕರ್ಕೊಂಡ್ ಬಂದಿದ್ಯಾ? ಇವಳಿಂದ ನನ್ನ ಫ್ಯಾಮಿಲಿ ಎಷ್ಟು ಸಫರ್ ಆಗಿದೆ ಅಂತ ಗೊತ್ತಾ ನಿನ್ಗೆ? ನೋ ಅರ್ಜುನ್, ಐ ಕಾಂಟ್ ಆಕ್ಸೆಪ್ಟ್ ದಿಸ್. ಇವಳು ನಾನು ಒಂದೇ ಮನೇಲಿರೋಕ್ಕೆ ಸಾಧ್ಯ ಇಲ್ಲ. ಹೌದಾ? ನನ್ಗೂ ಸಾಧ್ಯ ಇಲ್ಲ. ಹೊರಟ್ಬಿಡು. ನಾನ್ ಯಾಕೆ ಆಚೆ ಹೋಗ್ಬೇಕು? ನೀನ್ ಆಚೆ ಹೋಗ್ಬೇಕು. ಮನೆ ಅತಿಥಿಯಾಗಿ ಬಂದೋಳು ನಿನಗೆ ಇಷ್ಟು ಕೊಬ್ಬಿರ್ಬೇಕಾದ್ರೆ ಈ ಮನೆ ಸೊಸೆ ನಾನು, ನನಗೆ ಎಷ್ಟು ಕೊಬ್ಬಿರ್ಬೇಡ. ನನ್ನ ಆಚೆ ಹೋಗೋ ಅನ್ನಕ್ಕೆ ನೀನ್ ಯಾರೇ? ಇದು ನನ್ನ ಮನೆ, ನನ್ನ ಗಂಡನ ಮನೆ. ನೋಡಿದ್ಯಾ ಅದೆಷ್ಟು ಮಾತಾಡ್ತಿದ್ದಾಳೆ? ಇದೆಲ್ಲ ಆಗೋದಕ್ಕೆ ಕಾರಣ ನೀನು. ಏನ್ ಅರ್ಜುನ್ ನೀನು? ಮಾವ ಎಷ್ಟು ಫೋರ್ಸ್ ಮಾಡಿದ್ರು ನಮ್ ಲೆಗಸಿನ ಕಂಟಿನ್ಯೂ ಮಾಡು ಅಂತ, ಅದಕ್ಯಾವುದು ಒಬ್ದೇ ಇರೋ ನೀನು ಈ ಕ್ರಿಮಿನಲ್ಗೋಸ್ಕರ ಲಾಯರ್ ಆಗಕ್ಕೆ ಒಪ್ಕೊಂಡ್ಯಾ? ವಂದನಾ, ಅವರು ಕ್ರಿಮಿನಲ್ ಅಲ್ಲ, ನನ್ನ ಹೆಂಡತಿ. ಅಂಡ್ ಫಾರ್ ಯೋರ್ ಇನ್ಫಾರ್ಮೇಶನ್, ಇಷ್ಟು ವರ್ಷ ನಾನು ಈ ಕೆಲಸ ಮಾಡಬೇಕು ಅನ್ನೋ ಪರಿಸ್ಥಿತಿ ಮನಸ್ಥಿತಿ ಎರಡು ಬಂದಿದೆ. ಆದ್ರೆ ಇವಾಗ ಬಂದಿದೆ. ಅಂದ್ರೆ ನಿನಗೆ ನಿನ್ನ ಡ್ಯಾಡ್ಗಿಂತ ನೆನ್ನೆ ಮೊನ್ನೆ ಬಂದಿರೋ ಈ ಭಾರ್ಗವನೇ ಹೆಚ್ಚಾಗ್ಬಿಟ್ಲಾ? ಇಲ್ಲಿ ಯಾರು ಹೆಚ್ಚು ಯಾರು ಕಮ್ಮಿ ಅನ್ನೋ ಪ್ರಶ್ನೆ ಬಂದಿಲ್ಲ ವಂದನಾ. ನೋಡು, ನಾನು ಡ್ಯಾಡ್ ವಿರುದ್ಧ ಹೋರಾಡಿಲ್ಲ, ಸತ್ಯದ ಪರ ನಿಂತಿದ್ದೀನಿ ಅಷ್ಟೇ. ಭಾರ್ಗವಿ ಅವರೇ, ಬನ್ನಿ. ಅವನು ರಾತ್ರಿ ಪೂರ್ತಿ ಇರ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಪೂರ್ಣಿ. ಎಲ್ಲೋ ನಂಬಿಸೋದಕ್ಕೋಸ್ಕರ ಹೇಳ್ತಾನೆ ಅನ್ಕೊಂಡ್ಬಿಟ್ಟಿದ್ದೆ. ಅಷ್ಟ್ ಪ್ರೀತಿ ಇಲ್ದೆ ಹೋದ್ರೆ ಅವ್ನ್ ನಮ್ ಭಾರ್ಗವಿನ್ ಮದುವೆ ಮಾಡ್ಕೋತಾ ಇದ್ನ? ಏನೇ ಆದ್ರೂ ಮಗ ಅಪ್ಪನ್ ತರ ಅಲ್ಲ ಬಿಡಿ. ನೀನ್ ಹೇಳೋದೇನೋ ಸರಿ. ಅಲ್ಲ, ಇಷ್ಟು ಪ್ರೀತಿ ಇದ್ರು ಅವ್ರ ನಡುವೆ ಬಿರುಕು ಬಂದಿತ್ತು ಹೇಗೆ? ಚುಚ್ತಾರ ಸೂಜನ ಕೈಯಲ್ಲೇ ಇಟ್ಕೊಂಡು ಊರ್ ತುಂಬಾ ಹುಡುಕ್ತಾ ಇದ್ದೀರಲ್ಲ. ಬೃಂದಾನು ಅದೇ ಮನೆಯಲ್ಲೇ ಇದ್ದಾಳೆ ಅನ್ನೋದನ್ನ ಮರ್ತು ಹೋಗ್ಬಿಟ್ಟಿ ಅಣ್ಣ. ದೂರದಲ್ಲಿ ಇದ್ದಾಗ್ಲೇ ಅವಳನ್ನ ಬಿಡದೇ ಇದ್ದವಳು ಒಂದೇ ಮನೇಲಿ ಇದ್ದಾಗ ಇನ್ನು ಅವಳನ್ನ ನೆಮ್ಮದಿಯಾಗಿ ಇಡೋದಕ್ ಬಿಡ್ತಾಳ? ಮತ್ತದೇ ಆ ಹಳೆ ಚಾಲಿನ ಅವಳು ಶುರು ಮಾಡ್ಕೊಂಡಿರ್ತಾಳೆ. ಹೌದು ಕಲ್ಪನಾ, ನೀನ್ ಹೇಳ್ತಾ ಇರೋದು ಸರಿಯಾಗೇ ಇದೆ. ಅವತ್ತು ಬೃಂದ ಫೋನ್ ಮಾಡಿ ಹೇಳಿದ್ದೆಲ್ಲ ಸುಳ್ಳು ಅಂತ ಅನ್ನಿಸ್ತದೆ ನನ್ಗೆ.
ನಮ್ಮ ಭಾರ್ಗವಿನ ಅರ್ಜುನ್ನ ನೆಮ್ಮದಿಯಾಗಿರೋದಕ್ಕೆ ಅವಳು ಬಿಡ್ತಾಳ? ಇಷ್ಟು ದಿವಸದ ಕತೆ ಬೇರೆ ಪುಣ್ಯ. ಇನ್ಮೇಲೆ ಎಲ್ಲ ಸರಿ ಹೋಗ್ಬೋದು ಅಂತ ನನ್ನ ನಂಬಿಕೆ. ಅದ್ ಹೇಗೆ ಹೇಳ್ತೀರಿ ನೀವು? ಗಂಡ ಹೆಂಡತಿ ಕುಟುಂಬ ಅಂತ ಎಲ್ಲ ಮಾತಾಡ್ತೀವಲ್ಲ ನಾವು, ಅದೆಲ್ಲ ನಿಜಾನೇ. ಎಲ್ಲಾ ನಿರ್ಧಾರಗಳು ಗಂಡ ಹೆಂಡತಿ ಕೈನಲ್ಲೇ ಇರ್ತವೆ. ಗಂಡನ ಮರ್ಯಾದೆ ಹೋಗ್ದಿರೋ ತರ ಹೆಂಡತಿ ನೋಡ್ಕೊಳ್ತಾರೆ. ಹಾಗೇನೇ ಹೆಂಡತಿಗೆ ಸಿಗ್ಬೇಕಾಗಿರೋ ಗೌರವ, ಹೆಂಡತಿ ಮನೆಯಲ್ಲಿ ಸಿಗ್ಬೇಕಾಗಿರೋ ಗೌರವ, ಇವೆಲ್ಲವನ್ನು ಗಂಡ ನೋಡ್ಕೊಳ್ತಾನೆ. ಗಂಡ ಹೆಂಡತಿ ಪರವಾಗಿದ್ದಾಗ ಯಾರೇನು ಮಾಡೋದಕ್ಕಾಗತ್ತಿಲ್ಲ. ಇಷ್ಟು ದಿವಸ ಆ ಗಂಡ ಅವನ ಹೆಂಡತಿನ ನಮ್ದೇ ದೂರ ಇಟ್ಟಿದ್ದ, ಅದಕ್ಕೆ ಈ ಎಲ್ಲ ಸಮಸ್ಯೆಗಳಾಗೋಗ್ತದೆ. ಇನ್ಮುಂದೆ ಅರ್ಜುನ್ ಭಾರ್ಗವಿ ಜೊತೆ ನೋಡ್ತಾ ಇರು, ಬೆಡ್ದಾಗ ಬಂತಲ್ಲ ಸಮಸ್ಯೆ, ಅದು ಮಂಜಿನ ತರ ಕರ್ಗೋಗ್ಬಿಡುತ್ತೆ. ನೀವ್ ಹೇಳ್ತಾ ಇರೋದು ಸರಿಯಾಗಿದೆ. ಅವರಿಬ್ರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಜೊತೆಯಾಗಿದ್ರೆ ಎಲ್ಲ ಸರಿ ಹೋಗುತ್ತೆ. JP ಮನೆಯಲ್ಲೇ ಇದ್ಕೊಂಡು ಅವ್ರ ವಿರುದ್ಧ ಹೋರಾಡೋದು ಸಾಮಾನ್ಯದ ಕೆಲಸ ಅಲ್ಲ. ಅರ್ಜುನ್ನ ನಂಬ್ಕೊಂಡು ದೇವ್ರ ಮೇಲೆ ಭಾರ ಹಾಕಿ ನಾವು ಕಾಯ್ಬೇಕಷ್ಟೆ. ನಮ್ ಸಂಧ್ಯಾಗೆ ಎಡಗೈ ಮುಂದೆ ಆಗಿರ್ಲಿಲ್ಲ ಅಲ್ವಾ? ಸಂಧ್ಯಾ, ಅಕ್ಕ, ಏನಾದ್ರೂ ಬೇಕಿತ್ತ ಅಕ್ಕ? ಏನ್ ಸಂಧ್ಯಾ ನೀನು? ನಾನು ನಿಮ್ ಭಾರ್ಗವ್ಯಕ್ಕ ಬಂದಿದ್ದೀನಿ. ನನ್ ಜೊತೆ ಸ್ವಲ್ಪನೂ ಮಾತಾಡಲ್ಲ ಅಂತೀಯಲ್ಲ? ಅದು ಅದು ಈ ಕೋರ್ಟು ಕಚೇರಿ ಎಲ್ಲ ಬಿಟ್ಟು ಹಾಕು. ನಿನ್ನ ನೋಡ್ದೆ, ನಿನ್ ಜೊತೆ ಮಾತಾಡ್ದೆ, ಅದೆಷ್ಟು ದಿನಗಳಾಗ್ಬಿಟ್ಟಿತ್ತು. ಹೇಗಿದ್ಯಾ? ಇವಾಗ ಆರಾಮಾಗಿದ್ಯಾ? ಮತ್ತೆ ಇನ್ನೇನ್ ಸಮಾಚಾರ? ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದಾರ? ಹಾ ಅಕ್ಕ, ಎಲ್ರೂ ಚೆನ್ನಾಗಿದ್ದಾರೆ. ಅಪ್ಪ ಹುಷಾರಿಲ್ದೆ ಹೋಗ್ಬಿಟ್ರಲ್ವಾ ಸಂಧ್ಯಾ? ಅಲ್ವಾ? ಅಮ್ಮ ಚೆನ್ನಾಗಿದ್ದಾರ? ನನಗೆ ಹಳದೆಲ್ಲ ಯಾವ್ದು ಸರಿಯಾಗಿ ನೆನ್ಪಾಗ್ತಾ ಇಲ್ಲ ಅಕ್ಕ. ಅಮ್ಮ, ತಲೆ ತುಂಬಾ ನೋಯ್ತಾ ಇದೆ. ನಾನು ಹೋಗಿ ಮಲ್ಕೊಳ್ತೀನಿ. ಅಮ್ಮ. ಸಂಧ್ಯಾ, ಸಂಧ್ಯಾ, ಸಂಧ್ಯಾ ನಿಂತ್ಕೊಂಡೆ.